ಅರೆ ಆವೋ ಆವೋ ಶಾಂತಂದು ಅಕ್ಕ, ನೀವು ನಮ್ದು ಅಂಗಡಿಗೆ ಬಂದಿದ್ದು ಅರೆ ನಮ್ದು ತುಂಬಾ ಖುಷಿಗೆ ಆಯ್ತು. ಅರೆ ಏನು ತುಂಬಾ ದಿನ ಆದ್ಮೇಲೆ ಬಂದ್ಬಿಟ್ರಿ? ಅಯ್ಯ ಸೇಟು ಅಣ್ಣ, ದಿನ ಬರ್ಬೇಕಂತ ನಮಗೂ ಆಸೆಯಪ್ಪ ಸೀರೆ ಅಂಗಡಿಗೆ. ರೊಕ್ಕ ಇರ್ಬೇಕಲ್ಲ. ನೀನ್ ಪುಕ್ಕಟ್ಟ ಕೊಡ್ತೀಯಾ? ರೊಕ್ಕ ಕೊಟ್ಟಾಗ ಕೊಡ್ತೀಪ. ಅದು 5-10 ರೂಪಾಯಿ ಸರಿ ಅಂದ್ರೆ ಸರಿಯದಲ್ಲಪ್ಪ, ಚೌಕಾಸಿ ಫಿಕ್ಸ್ ರೇಟು ಅಂತೀಪ. ಅರೆ ಕ್ಯೂ ಶಾಂತಂದು ಅಕ್ಕ, ನಾವು ನಿಮ್ದುಗೆ ಯಾವತ್ತು ಬಿಟ್ಟು ಕೊಟ್ಟಿಲ್ಲ. ಅರೆ ನಮ್ದುಗೆ 1000 ರೂಪಾಯಿಗೆ ಹೇಳಿದ್ರೆ ನಿಮ್ದುಗೆ ಏನು ಕೇಳ್ತೀರಿ? ಅರೆ 200ಗೆ ಕೇಳ್ತೀರಿ. ಅರೆ ಅಷ್ಟೊಂದು ಎಲ್ಲ ಬಿಟ್ಟು ಕೊಡ್ತಾ ಇರ್ತೀವಿ, ಆದ್ರೂ ನಮ್ದುಗೆ ಹಿಂಗೆ ಅಂತೀರಪ್ಪ ನೀವು. ಹೊಸ ಕಲೆಕ್ಷನ್ಗೆ ಬಂದಿದೆ ಶಾಂತಂದು ಅಕ್ಕ. ಅರೆ ಸೀರೆದು ನೋಡಿದ್ರೆ ಬಹುತ್ ಅಚ್ಚಾಗೆ ಇದೆ. ಹೇಳಿ, ಈಗ ನಿಮ್ದು ಮದುವೆದುಗೂ ಬೇಕಾ ಅಥವಾ ನಾಮಕರಣದ್ದು ಬೇಕಾ ಅಥವಾ ಕುಬ್ಸದ್ದು ಬೇಕು? ಯಾವ್ದು ಹಬ್ಬದಕ್ಕೆ ನಿಮ್ದುಗೆ ಸೀರೆಗೆ ಬೇಕು? ಯಾಕಪ್ಪ ಸೇಟು ಅಣ್ಣ, ಹಬ್ಬ ಹೇಳಿದ್ರಷ್ಟು ಸೀರೆ ತೆಗಿತೇನೆ? ಅರೆ ನೈ ಪರಂದು ಅಕ್ಕ, ಹಬ್ಬದ ಮೇಲೆ ನಮ್ದು ಯಾವ್ದು ತರ ಸೀರೆದು ನಿಮ್ದುಗೆ ತೋರಿಸ್ಕೋಬೇಕು ಅಂತ ನಮ್ದುಗೆ ಡಿಸೈಡ್ಗೆ ಮಾಡ್ತಾವು. ಅರೆ ಈಗ ಬರ್ತಡೆಗೆ ಅರೆ ದಡಿದು ಬಾರ್ಡರ್ದು ಸೀರೆಗೆ ಉಟ್ಕೊಂಡ್ರೆ ಚಂದಾಗಿ ಕಾಣೋದಿಲ್ಲ, ಫ್ಯಾನ್ಸಿ ಸೀರೆದು ಉಟ್ಕೋಬೇಕು. ಬರ್ತಡೇದು ಫಂಕ್ಷನ್ಗೆ ಹಂಗೆ ಪೂಜೆದುಗೆ ದಡಿದು ಬಾರ್ಡರ್ದು ಸೀರೆಗೆ ಉಟ್ಕೋಬೇಕು. ಅದಕ್ಕೆ ವೆಕೇಶನ್ಗೆ ತಕ್ಕಂಗೆ ನಮ್ದುಗೆ ಸೀರೆಗೆ ತೋರಿಸ್ತಾವು. ನೋಡಪ್ಪ, ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಹಬ್ಬಕ್ಕೆ ನಮಗೆ ದೇವರಿಗೆ ಎರ್ಸಕ್ ಬೇಕಾಗಿರೋ ಸೀರೆ. ಲಕ್ಷ್ಮವ್ ಗುಡಿಸಿದ್ರೆ ನಿಗಿ 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 ಅನ್ನಂಗೆ ಕಾಣ್ಬೇಕು. ಅದನ್ನ ಆಮೇಲೆ ನಾವು ಉಟ್ಕೊಳಕ್ಕೆ, ಯಾಕಂದ್ರೆ ನನ್ನ ಸೊಸಿ ಸೀರೆ ತಂದಾಳ. ಅದಕ್ಕೆ ಇನ್ನು ಪಾರವನ್ ಸೊಸಿನೂ ಸೀರೆ ತಂದಾಳ, ಹಂಗಾಗಿ ಆಕಿ ಉಟ್ಕೋತಾಳ. ಈಗ ಪಾರವ್ಗೊಂದು ಸೀರೆ, ಗಿರ್ಜಿಗೊಂದು ಸೀರೆ, ನನಗೆ ಇವ್ರೇನವ್ಗ ಇವು ಒಟ್ಟು ನಾವಿಲ್ಲಿ ಯಾರ್ಯಾರು ಕುಂತೇವೆ ನಮ್ಗೆ ಉಡೋರಿಗೆ ಬೇಕಾಗಿರೋದು. ಇಲ್ಲೋಡ ಶೇಟು, ಎಂತ ಸೀರೆ ತೆಗಿಬೇಕಂದ್ರೆ ಇಲ್ಲೋಡ ಎಷ್ಟು ತುಟ್ಟಿ ಆದ್ರೂ ಅಡ್ಡಿ ಇಲ್ಲ, 500-600 ರೂಪಾಯಿ ಮಟ್ಟ ಹಂಗ ನಿಗಿ 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 ಅಂತಿರ್ಬೇಕು. ಸೀರೆ ನೋಡಿದ್ರೆ ಕೈ ತೊಳೆದು ಮುಟ್ಬೇಕು ಅಂತ ಸೀರೆ ತೆಗಿದೋಗಿ. ಕ್ಯಾ 500? ಅರೆ 500ಗೆ ಚಲೋ ಸೀರೆದು ಬೇಕು? ಅರೆ ಕ್ಯಾ ಬುಡ್ಡಿ, ಅರೆ ಅಮ್ಮ ನಿಮ್ದುಗೆ ಹೆಂಗೆ ಮಾತಾಡ್ತೀರಿ? 500 ರೂಪಾಯಿಗೆ ಏನು ಬರ್ತಾವ್? ಅರೆ ತಗೊಳ್ಳಿ, 3000ಗೆ ಕೊಡ್ತೀನಿ ಸೀರೆ. ಅರೆ ನೋಡಿದ್ರೆ ನಿಮ್ದುಗೆ ಹಂಗೆ ಲಕ್ಷ್ಮೀದು ದೇವಿಗೆ ಉಡ್ಸ್ಬಿಟ್ಟು ಪೂಜೆದು ಮಾಡಿದ್ಮೇಲೆ ಅರೆ ಹೊರಗೆ ಕೊಡದೆ ನಿಮ್ದು ಮನೆ ಬಿಟ್ಟು ಹೋಗೋದಿಲ್ಲ, ಹೊರಗೆ ಕೊಟ್ಟೆ ಬಿಡ್ತಾರೆ ಅಂತ ಸೀರೆದು ತೋರಿಸ್ತೀನಿ ನೋಡಿ. ಒಂದು ವಾರಕ್ಕೆ? ಅಯ್ಯೋ ದೇವ್ರೆ, ಈಗ ಯಾವ ಸೀರೆ ಇಲ್ಲ ನಂಗೆ ರಸವ. ಅದೇ ನೈ ಅಮ್ಮಾಜಿ, ಒಂದು ವಾರಗೆ ಆಗೋದಿಲ್ಲ. ವರ್ಮಂದು ಲಕ್ಷ್ಮಿ ಇದಾರೆ ಅಲ್ಲ ನಿಮ್ದು ಮನೆಯಲ್ಲಿ ಪೂಜೆದು, ಅದುಗೆ ನಮ್ದು ಹೇಳಿದ್ದು. ಅದು ಪೂಜೆದು ಮಾಡ್ಬಿಟ್ಟು ನಿಮ್ದುಗೆ ನೋಡ್ಬಿಟ್ರೆ ಸೀರೆದು ತಂದಿದ್ದಕ್ಕೆ ವರ್ಮಂದು ಲಕ್ಷ್ಮಿದು ಇದಾರೆ ಅಲ್ಲ, ವರಾದು ಕೊಟ್ಬಿಡ್ತಾರೆ ಅಂತ ಹೇಳಿದ್ದು. ಅಯ್ಯಪ್ಪ ಶೇಟು ಅಣ್ಣ, ವರ್ಮಂದು ಲಕ್ಷ್ಮಿ ಅಂತ ವರಮಹಾಲಕ್ಷ್ಮಿ. ಏನ್ ಚಂದ ಅಂತೀಯಪ್ಪ ನೀನಾರ. ಏಪ್ಪ ಶೇಟು ಅಣ್ಣ, ಇಷ್ಟ ದಿನ ನೀವು ಹುಬ್ಬಳ್ಳಾಗಿದ್ದೆ, ಇನ್ನೂ ಕನ್ನಡ ಕಲ್ತಿಲ್ಲ ಅಂದ್ರೆ ಹೆಂಗಣ್ಣ? ನೀ ಕನ್ನಡ ಕಲಿಬೇಕಪ್ಪ ಯಪ್ಪ, ಯಾಕಂದ್ರೆ ನಮ್ಮ ಹುಬ್ಬಳ್ಳ ಪಕ್ಕ ಕನ್ನಡ ಮಾತಾಡೋರ್ಗೆ ನೀ ಹಿಂಗ್ ಮಾಡಿದ್ರೆ ಹೆಂಗ? ಹಿಂದಿ ನಿನ್ ಕುಟ್ ಯಾರು ಮಾತಾಡ್ತಾರ ಅವ್ರ ಕುಟ್ ಮಾತಾಡು. ನೀ ಅದನ್ನ ಬಿಟ್ಟು ಎರಡು ಮಿಕ್ಸ್ ಮಾಡಿ ಮಾತಾಡ್ತಿಪ್ಪ, ನಮ್ಗೆ ಒಂದೊಂದು ಅರ್ಥ ಆಗದೇ ಇಲ್ಲವ. ಸಾರಿ ಶಾಂತಂದು ಅಕ್ಕ, ಟೆನ್ಷನ್ ಮತ್ಲೇನಾ. ನಿಮ್ದುಗೆ ಅಚ್ಚ ಸೀರೆಗೆ ದಿಕ್ಕಾವು. ಹಾ, ಈ ಸೀರೆದು ನೋಡಿ ಎಷ್ಟು ಯೂನಿಕ್ ಆಗಿ ಇದೆ, ಎಷ್ಟು ಬಾರ್ಡರ್ಗೆ ಚೆನ್ನಾಗೂ ಇದೆ, ಎಷ್ಟು ದೊಡ್ಡದಾಗಿ ಇದೆ. ಕಲರ್ಗೆ ನೋಡಿ ಕಾಂಬಿನೇಷನ್ಗೆ. ಅರೆ ಲಕ್ಷ್ಮೀ ದೇವಿದು ಈ ರೆಡ್ ಕಲರ್ಗೆ ತುಂಬಾ ಇಷ್ಟ ಆಗಿ ಪಡ್ತಾರೆ. ನಮ್ದುಗೆ ಗೊತ್ತು, ಲಕ್ಷ್ಮೀ ದೇವಿಗೆ ರೆಡ್ದು ಕಲರ್ ಅಂದ್ಬಿಟ್ರೆ ಅರೆ ಪಂಚಂದು ಪ್ರಾಣ. ಅವ್ರದುಗೆ ಈ ಸೀರೆದು ಉಟ್ಕೊಂಡ್ಬಿಟ್ರೆ ಅರೆ ಹೆಂಗೆ ಕಾಣ್ತಾರೆ ಅಂದ್ರೆ ಲಕ್ಷ್ಮೀ ದೇವಿ ಸಾಕ್ಷಾತ್ ನಿಮ್ದು ಮನೆಯಲ್ಲಿ ಕುತ್ಕೊಂಡಿದ್ದಾರೆ ಅನಿಸ್ತದೆ ಅದು. ಆಮೇಲೆ ನೋಡಿ ಇಲ್ಲಿ ಒಳಗಡೆ ಎಲ್ಲ ಡಬಲ್ದು ಕಲರ್ಗೆ ಕಾಣ್ತದೆ, ಬಿಸಿಲಿಗೆ ಶೇಡ್ಗೆ ಹೊಡಿತದೆ. ಶೇಡ್ಗೆ ನೋಡಿ, ಬಾರ್ಡರ್ಗೆ ಎಷ್ಟು ದೊಡ್ಡದಾಗಿ ಇದೆ, ಸೆರಗ್ಗೆ ಚೆನ್ನಾಗಿದೆ. ಅರೆ ಬ್ಲೌಸ್ ಪೀಸ್ಗೆ ಅಚ್ಚಾಗೆ ಇದೆ. ಹೌದು ನೋಡಿ ಶಾಂತಕ, ಚಂದ ಐತಲ್ಲ, ಅಡ್ಡಿ ಇಲ್ಲ, ಚಲೋ ಐತ್ಲೆ. ಆದ್ರೆ ನನ್ನ ಕಡೆ ನೀಲಿ ಕಲರ್ ಭಾಳ ಅದಾವ ಬಿಡ್ಲೆ. ನಿಂಗೆ ಯಾರಿಗಾರ ಬೇಕಲ್ಲ ನೋಡು. ರೇಣವ ನೋಡು, ಶಂಕರವ ಬರಕ ನೋಡ್ರಿ. ಈಗಿರ ಇದು ಪಾತಿ ನೀ ತಗೋತೀಯ ನೋಡ್ಲೆ. ಅರೆ ನೈಸ್ ಅಂತಂದು ಅಕ್ಕ, ನಮ್ದು ಇಂಥದಕ್ಕಿಂತ ಅರೆ ನಮ್ದು ಟಿಕ್ಳಿದು ಬೇಕು. ಅರೆ ಮಿಂಚ್ಗೆ ಹೊಡಿತಾ ಇರ್ಬೇಕು. ಅರೆ ನೋಡಿದ್ರೆ ಸೀರೆದು ಜಿಗಿ 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 ಅಂತ ಇರ್ಬೇಕು. ಅರೆ ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸರ್ಕೊಂಡ್ಬಿಟ್ರೆ ನಾವು ನಿಂತಿರೋ ಜಾಗದಲ್ಲಿ ಎಲ್ಲ ಮಿಂಚ್ಗೆ ಬಿದ್ದಿರ್ಬೇಕು, ಗೊತ್ತು? ನಾವು ಹೆಂಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ಹಂಗೆ ದಾರಿಲೆಲ್ಲ ಮಿಂಚ್ಗೆ ಬೀಳ್ತಾ ಇರ್ಬೇಕು. ಸೀರಿದು ಎಲ್ಲ ನಾವು ಬರೋವರೆಗೂ ಅಷ್ಟೇ ಪ್ಲೇನ್ ಆಗಿ ಕಾಣ್ಬೇಕು, ನಾವು ಬಂದ್ಮೇಲೆ ಎಲ್ಲ ಜಿಗಿ 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 ಕಾಣ್ಬೇಕು. ಅರೆ ಅಂತದು ಬೇಕು ನಮ್ದುಗೆ ಸೀರೆ. ಅಯ್ಯವ್ವ, ನಮ್ಗಂತ ಬೇಡವಾ? ತಡಿ ಶೆಟ್ಟು ಅಣ್ಣ, ಇದಿರ್ಲಿ, ಇದ್ರಾಗ ಹಿಂಗ ಬಾರ್ಡ್ರ್ ದೊಡ್ಡವು, ಕಲರ್ ಬೇರೆ ಬೇರೆ ಚಂದ ತೋರಿಸ್ಪ. ಅರೆ ಶಾಂತಂದು ಅಕ್ಕ ನೋಡಿ, ಇಲ್ಲಿ ಇಷ್ಟು ಕಲರ್ದು ಸೀರೆದು ಇದೆ ನೋಡಿ. ಬಾರ್ಡರ್ಗೆ ಎಷ್ಟು ಚಂದಾಗಿ ಇದೆ, ಎಷ್ಟು ಕಲರ್ಗೆ ಇದೆ. ಇದು ಎಲ್ಲ ಹಬ್ಬದಗೋಸ್ಕರ ಎಲ್ಲ ಮೊನ್ನೆ ಬಂದಿರೋ ಕಲೆಕ್ಷನ್. ಸೂರತ್ ಇಂದ ತರಿಸಿದೀವಿ, ರಾಜಸ್ಥಾನ, ಜೈಪುರ ಈ ಕಡೆಯಿಂದ ಬಂದಿರೋ ಸೀರೆದು ಇದು ಎಲ್ಲ ನೋಡಿ. ಇದು ಎಲ್ಲದು ಒಂದೊಂದೇ ರೇಟ್ಗೆ ಇದೆ. ಇದ್ರೊಳಗಡೆ ನೋಡಿ ಎಷ್ಟು ತರ ಕಲರ್ಗೆ ಇದೆ. ಫುಲ್ ಟ್ರೆಂಡಿಂಗ್ ದಾಗೆ ಇದಾವೆ ಇವು ಸೀರೆಗಳು. ಹೌದು ನೋಡಿ, ಅಡ್ಡಿ ಇಲ್ಲ. ಗಿರ್ಜಿ ಬಾ ಕಲರ್ ಅದವಲ್ಲ, ಚಂದ ಅದವಲ್ಲ. ಇದ್ರಾಗ ನನಗೆ ಹಸಿರು ಸೀರೆ ಬೇಕು ನೋಡಿ ಗಿರ್ಜಿ. ಭಾರಿ ಐತಲ್ಲ ಇದು ಹಸಿರು ಸೀರೆ. ಇದು ನಡಬರ್ಕೈತಿ ನೋಡೋದು, ಹಸಿರದ ಗುಲಾಬಿ ದಡಿ ಚಂದ ಐತಲ್ಲ. ಹೋಗ ಶಾಂತಕ, ರಾವೈತವ ಇವ, ಏನು ಇಷ್ಟಪಡ್ತೀವ ನೀನು? ಹೌದಾ, ಇದು ಆಕಾಶ್ ನೀಲಿ ಶಾಂತಕ, ಭಾಳ ಹರಿದರ ವಯಸ್ಸಿನರು ಉಡೋದಿದ್ದಂಗೆ ಐತದ ನಿನಗಂದ್ರೆ. ನೀ ಇಂಥ ಬ್ಯಾಡ ಶಾಂತಕ, ಬೇರೆ ತಗೋ. ಇವು ವಯಸ್ಸಿನ ಹುಡುಗಿಯರು ಉಡಂಗೆ ಐತಪ್ಪ ಒಟ್ಟು, ಹೌದಿಲ್ಲ? ನಾನೇನು ಅಪ್ಪುಟ ಮುದುಕಿಗೇನಿಲ್ಲ. ರೇಣಿ, ನೀವಂತವಲ್ಲ ಸೀರೆನ ಸುಮ್ಮನೆ ಕೂತ್ಬಿಟ್ಟಿಯಲ್ಲ, ಯಾಕೆ? ಸೀರೆ ಇಷ್ಟ ಇಲ್ಲನ? ಪಾಪ, ಯಾ ಸೀರೆ ತೊಗೊಂಡ್ರಿ ಏನು ಭಾಳ ದಿನ ಬದುಕಲ್ಲ ಬಿಡಲ್ಲ, ತೊಗೊಂಡು ಜಂಪರ್ ಹೊಲ್ಸೋದ್ರಾಗ ಒಕ್ಕನೆ ಅಂತೀಯನ? ಅಯ್ಯವ್ವ ದೇವ್ರೆ, ಗಿರ್ಜಿ, ನಾನು ಕ್ಯಾನ್ಸರ್ ಬಂದು ಸಾಯಂಗಲ್ಲವ, ನಿಮ್ಮ ಅತ್ತಿ ಮಾತು ಕೇಳೇ
ನಿನಗೆ ಅಲ್ಲೇ ಓ ನಾವು ತಗೊಳೋದು ನೋಡಕ್ ಬಂದಿಯೇನ ಛೇ 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 ಏನೇನು ಆಸೆ ಅದಾವಲ್ಲ ರೇಣಿ ನಿನಗೆ ಅಲ್ಲ ಸೀರೆ ತೊಗೊಂಡು ಆಸೆ ತೀರಿಸ್ಕೊಳ್ಳೋರು ಭಾಳ ಮಂದಿ ಆದ್ರೆ ನಾವು ತೊಗೊಳೋದು ನೋಡಿ ಆಸೆ ತೀರಿಸ್ಕೋಬೇಕಂತ ಬಂದಿಯಾ ಆತ ಹಂಗಾರೆ ನಿನ್ನ ಸಲುವಾಗಾರ ನಾವು ಸೀರೆ ತೊಗೊಂತೀವಿ ಏನು ತಲೆ ಕೆಡ್ಸ್ಕೊಬೇಡ ತೊಗೊಂತೀವಿ ನೋಡು ಕುತ್ಕೊಂಡ ನೋಡು ಶೆಟ್ವಣ್ಣ ಬೇರೆ ತೆಗಿಪ ಹಾ ಈ ಸೀರೆದು ನೋಡಿ ಹೆಂಗೆ ಇದೆ. ಅದೇ ಇದ್ರ ಮೇಲೆ ಬಂಗಾರದು ಹಾಕೊಂಡ್ಬಿಟ್ರೆ ಬಂಗಾರದು ಭೇಟೆದು ಕಂಡಂಗೆ ಕಾಣ್ತೀರಿ. ಅದೇ ಈ ಸೀರೆದು ನೋಡಕ್ಕೆ ಎರಡು ದೋ ಕಣ್ಣಿಗೆ ಸಾಲದಿಲ್ಲ, ಅಷ್ಟು ಚಂದಾಗಿ ಇದೆ ಸೀರೆ. ಅರೆ ಇದು ಏಕ್ ಪೀಸ್ಗೆ ಅಷ್ಟೇ ಉಳಿದಿರೋದು. ಶಾಂತಂದು ಅಕ್ಕ ನಿಮ್ದುಗೆ ಯಾರಾದರೂ ತಗೊಂತೀರಾ ನೋಡಿ. ಅರೆ ಪಿಂಕ್ ಬಾರ್ಡರ್ಗೆ ಇದೆ, ದೊಡ್ಡದಾಗಿ ಇದೆ. ಅರೆ ನೋಡಿ ಎಷ್ಟು ರಿಚ್ ಆಗಿ ಇದೆ ಇದು. ಹೌದು ನೋಡಲ್ಲ ಬಹಳ ಚಂದ ಐತಿ. ಗಿರ್ಜಿ ನಿನಗರ ಮಸ್ತ್ ಕಾಂತ ತೊಳ್ಳೆ ಇದೆ ಗಿರ್ಜಿ, ತಗೊಲೆ ಇದನ್ನ. ಹೌದಾ ಶಾಂತಕ್ಕ ನನಗೂ ಭಾಳ ಸೇರ್ತಿದೆ. ಇದಿರ್ಲಿ ತೋಯಣ್ಣ, ಇದು ನನಗಿರ್ಲಿ. ಎಷ್ಟಿದೆ ರೇಟ್? ಅರೆ ಗಿರ್ಜಂತು ಅಕ್ಕ ನಿಮ್ದುಗೆ ನಾವು ರೇಟ್ಗೆ ಹೇಳ್ತಾವ್. ಅರೆ ಬರೀ 3000 ರೂಪಾಯಿ. ನಿಮ್ದುಗೆ ಸ್ವಲ್ಪ ನೋಡಿ ಮಾಡಿ ಬಿಟ್ಟು ಕೊಡೋಣ ಬಿಡಿ. ಹೋಗಯಪ್ಪ ಅಣ್ಣ 3000 ಹೇಳ್ತಿಯಲ್ಲ ಯಪ್ಪ, ಏನ್ ತೀರ ರೇಷ್ಮೆ ಸೀರೆನ ಬರ್ತೈತಪ್ಪ 3000ಕ್ಕೆ. ನೀ ತೀರ ಇವಕ್ಕೆಲ್ಲ ಇಷ್ಟು ಹೇಳವಪ್ಪ ರೇಟ್. ಇಲ್ಲ ಇಷ್ಟು ರೇಟ್ ಆದ್ರೆ ಬೇಡಪ್ಪ ಯಪ್ಪ ಸೀರೆ. ಅಲ್ಲ ಏನು ಶೆಟ್ವಣ್ಣ ನೀನು ಇವಕ್ಕೆ ಇದೇನು ರೇಷ್ಮೆ ಸೀರೆನೇ ಇದೆ? ಅರೆ ಕ್ಯಾಶ್ ಅಂತಂದು ಅಕ್ಕ ರೇಷ್ಮೆದು ಸೀರೆ ನಿಮ್ದುಗೆ 3000ಗೆ ಬರ್ತದೆ. ಅರೆ 5000ಗೆ ಕಮ್ಮಿಗೆ ಇಲ್ಲ, ಅಷ್ಟು ರೇಟ್ಗೆ ಇದಾವೆ ರೇಷ್ಮೆದು ಸೀರೆಗೆ, ಪಕ್ಕಾ ರೇಷ್ಮೆದು ಸೀರೆಗೆ. ಅರೆ ಶಾಂತಂದು ಅಕ್ಕ ಅಚ್ಚ ಸೀರೆಗೆ ಇದೆ, ದೂಸರಾ ಮಾತಿಗೆ ಬೇಡ. ಎಂತ ಚಂದಾಗಿ ಸೀರೆಗೆ ನಿಮ್ದುಗೆ ಕಮ್ಮಿಗೆ ಕೊಡಿ ಅಂತೀರಿ. ಆಯ್ತು ನಿಮ್ದುಗೋಸ್ಕರ ನಾವು ದೋಸ್ ಸೌಗೆ ಬಿಡ್ತೀವಿ. ಏನಿಲ್ಲಪ್ಪ ಯಪ್ಪ, ಏನು 2000 ರೂಪಾಯಿ ಇದ್ರ ಮ್ಯಾಗ ಮಾತ್ ಬೇಡ. ಅರೆ ಏಕಾಏಕಿ ನೀವು ನಿಮ್ದುಗೆ 1000ಗೆ ಕಡಿಮೆಗೆ ಕೇಳ್ತಾ ಇದೀರಿ ಅಲ್ಲ. ಅಷ್ಟೇ ಶೆಟ್ವಣ್ಣ, ಶಾಂತಕ್ ಮಾತಾಡಿದ್ ಮುಗಿತಪ್ಪ. ನಮ್ದುಗೆ ಬೇಡ ನಿಮ್ದುಗೆ ಬೇಡ, 2500ಗೆ ಮಾಡ್ಕೊಂಡ್ಬಿಡೋಣ. 2000 ರೂಪಾಯಿ ಮ್ಯಾಗ 1 ರೂಪಾಯಿ ಬೇಡಪ್ಪ. ನೀ ಹಂಗೆ ಹೇಳ್ತೀನಿ ನೋಡಂಗ, ಬೇಡ ಅಂದ್ರೆ ಬೇರೆ ತೋರ್ಸು. ಆಯ್ತು, ಮತ್ತೆ ನಿಮ್ದು ಕೇಳಿದ್ಮೇಲೆ ಇಲ್ಲಾಗೆ ಅನ್ನಕ್ಕಾಗ್ತದೆ. ಆಯ್ತು ಬಿಡಿ, ಕೊಡಿ ಇದು 2000ಗೆ. ಅರೆ ಗಿರ್ಜಂದು ಅಕ್ಕ ಇದು ಸೈಡ್ಗೆ ಇಟ್ಕೊಳ್ಳಿ. ಹಾಗೆ ಈ ಸೀರೆಗೆ ನೋಡಿ ಶಾಂತಂದು ಅಕ್ಕ ಎಲ್ಲ ಪ್ಯಾಟರ್ನ್ಗೆ ಒಂದೇ ಇದೆ, ಕಲರ್ಗೆ ಬೇರೆ ಬಾರ್ಡರ್ಗೆ ಬೇರೆ ಇದೆ. ಮೆತ್ತಗೆ ಉಟ್ಕೊಂಡ್ರೆ ಉಬ್ಬದಿಲ್ಲ. ಅರೆ ಎಷ್ಟು ಕಂಫರ್ಟಬಲ್ಗೆ ಇರ್ತದೆ ಅಂದ್ರೆ ಈ ಸೀರೆದು ನೋಡ್ಬಿಟ್ರೆ ಬಿಚ್ಚಕ್ಕೆ ಮನ್ಸಾಗೋದಿಲ್ಲ, ಅಷ್ಟು ಚಂದಾಗಿ ಇದೆ ಸೀರೆದು ಇದು. ಅರೆ ನೀವು ಉಟ್ಕೊಂಡ್ಬಿಟ್ರೆ ಎಲ್ಲಿ ತಗೊಂಡ್ರಿ ಅಂತ ನಿಮ್ದುಗೆ ಕೇಳ್ತಾರೆ. ಬೇಕಾದ್ರೆ ನೋಡಿ ಚಾಲೆಂಜ್ಗೆ ಮಾಡ್ತಾವ್. ಅರೆ ಇದು ಮೈಸೂರು ಸಿಲ್ಕ್ ಸೀರೆಗೆ ಇಲ್ಲ, ಅದೇ ಟೈಪೇ ಇದು ಅದು ಡೂಪ್ಲಿಕೇಟ್ಗೆ ಇದೆ ಇದು. ಆದ್ರೆ ಈ ಸೀರೆದು ಬಣ್ಣದು ಹೋಗೋದಿಲ್ಲ, ಡಿಸೈನ್ಗೆ ಹೋಗೋದಿಲ್ಲ, ಕಲರ್ಗೆ ಹೋಗೋದಿಲ್ಲ. ಈ ಸೀರೆದು ನೋಡ್ಬಿಟ್ರೆ ನೀವು ಮೈಸೂರು ಸಿಲ್ಕ್ ಸೀರೆಗೆ ಅಂದ್ರೆ ಅವರು ನಂಬಿ ಬಿಡ್ತಾರೆ. ಎಷ್ಟು ಶೆಟ್ವಣ್ಣ ಇವ? ಅದ್ರದ್ದು ಮೇಲೆ ರೇಟ್ಗೆ ಇರ್ಬೇಕು. ಯಪ್ಪ ಎಲ್ಲ ಪೆನ್ನಿಲೆ ಬರೀತಿರಪ್ಪ ನೀವು, ರೇಟ್ ನೀವು ಅಂಟಿಸಿ. ಏನ ನೋಡು ಎಲ್ಲ ಪೆನ್ನಿಲ್ ಬರೀತಿರಪ್ಪ. ಅರೆ ಪೆನ್ನಿಲೆ ಬರೆದ್ರು ನಮ್ದುಗೆ ಎಲ್ಲ ರೀಸನೇಬಲ್ ರೇಟ್ಗೆ ಬರೀತಾವ್. ಅರೆ ಹೆಚ್ಚು ಕಮ್ಮಿ ರೇಟ್ಗೆ ಬರೆಯಕ್ಕಾಗ್ತದೆ ಬಾಯಿಗೆ ಬಂದಂಗೆ. ಅರೆ ಈ ಸೀರೆದು ಬರೀ 800 ರೂಪಾಯಿಗೆ ಇದೆ. 800? ಅಡ್ಡಿ ಇಲ್ಲ, ಬಂದರಿಗೆ ಕೊಡ್ಬೋದು, ಉಡ್ಬೋದು, ಮೆತ್ತಗೂ ಅದಾವ. ಆತೋ ಶೆಟ್ವಣ್ಣ ಇವನ್ನ 500 ರೂಪಾಯಿ ಮಾಡಿ ಒಂದೊಂದು ತಗೊಳ್ಳೋಣಂದ್ರಲ್ಲೇ, ಅಷ್ಟ್ರು ಒಂದೊಂದು ಕಲರ್ ಅಷ್ಟ ಬದ್ಲಿ ತೊಗೊಳನ್ ತೋಷಾತಕ್ಕ. ಒಂದು 500 ರೂಪಾಯಿ ಮಾಡಿ ಅಷ್ಟ್ರು ಒಂದೊಂದು ತೊಗೊಂಡ್ವಿ ಅಂದ್ರೆ ಇದಕ್ಕೆ ಗಣಪನ ಹಬ್ಬ ಅದು ಇದು ಪೂಜೆ ಪುನಸ್ಕಾರ ಹಂಗ ಬರ್ತಾವಲ್ಲ, ಅವು ಕುಟ್ಕೊಳಕ್ ಬರ್ತೈತಿ. ಒಂದು 2 ರೆಣಕ ತಗೋತಿಯಲ್ಲ ನೀನು ಶಂಕರಕ್ಕ? ನನಗೆ ಯಾಕೆ ಬಿಡಯ್ಯವ್ವ, ಏನು ಉಳ್ದತ್ತಂತ ತಗೋಬೇಕು. ಎಲ್ಲ ಜೀವನದಾಗ ಆಸೆನ ಬಿಟ್ಟನ್ ನಾನು. ನನಗೇನು ಬೇಡ, ಒಂದೇ ಒಂದು ತಗೋತೇನೆ ಇರಲಿ ಇದನ್ನೇ. ನಮ್ಮ ತಂಗಿಗೆ ಕೊಡ್ಸಕ್ಕ ಅಂತ ಬಂದೆ ನಾನು. ನಮ್ಮ ತಂಗಿಗಿಂತ ಇನ್ನೇನೈತವ, ಆಕಿನ ಚಂದ ಇರಲಿ ಜೀವನದಾಗ. ಅಕ್ಕ ನೀ ತಲೆ ಕೆಡಿಸ್ಕೊಬಿಡಕ್ಕ. ಅಕ್ಕ ನೀಗೆಲ್ಲ ಮಾತಾಡಿದ್ರೆ ನನ್ನ ಮನಸ್ಸಿಗೆ ಭಾಳ ನೋವಾಕತಿ. ಆಯ್ತಕ್ಕ, ನಿನಗೋಸ್ಕರ ಒಂದು ರೇಷ್ಮೆ ಸೀರೆ ತೊಗೊತೀನಿ ನಾನು, ಅದನ್ನು ಉಟ್ಕೊಳ್ತೀನಿ. ನೀನು ಅದನ್ನು ನೋಡಿ ಖುಷಿ ಪಡು. ಶೇಟಣ್ಣ ನನಗೊಂದು ಚಲೋ ರೇಷ್ಮೆ ಸೀರೆ ತೆಗಿಯಪ್ಪ. ಏನು ನಮ್ಮ ಅಕ್ಕ ನಾ ರೇಷ್ಮೆ ಸೀರೆ ಹುಟ್ಟಿದ್ ನೋಡಿ ಕಣ್ಣು ಮುಚ್ಚಬೇಕಂತಾಳ. ಅದಕ್ಕೆ ಯಾಕೆ ಶಂಕ್ರಿ ಆಳಾಕತ್ತಿ? ನಿನಗೊಂದು ಬೇಕನ್ ಸೀರೆ? ನಿಮ್ಮ ಅಕ್ಕ ಕೊಡಿಸ್ತಾತ, ರೊಕ್ಕ ಏನು ಕಡಿಮೆ ಆಗ್ಯಾವ ನಿಮ್ಮ ಅಕ್ಕಗೆ? ಸುಡ್ಲಾರ್ದಷ್ಟೈತಿ, ನೋಟ್ ನುಸಿ ಹತ್ತಾಕತ್ತಾವ. ಕೊಡಿಸ್ತಾಳ, ಆಕೇನು ಕೊಡ್ಸಲ್ಲ ಅಂದ್ಲನು? ಕೊಡ್ಸಲ್ಲಂತ? ಅಯ್ಯ ರೇಣಿ ಸೈಕಲ್ ಕರ ಒಟ್ಟು ಬುದ್ಧಿ ಕಲ್ಕೊಲೆ. ನಿಮ್ಮ ತಂಗಿ ಅಲ್ಲನ ಆಕೆ? ಅಯ್ಯೇ ಮೂಳಿ, ಒಂದು ಸೀರೆ ಕೊಡಿಸ್ ಪಾಪ, ಕೊಡ್ಸಲ್ಲ ಅಂದೆ ಅಂತಲ್ಲ. ನೋಡಲ್ಲ ಕಣ್ಣ ನೀರು ತಂದು ನಿಂತದ. ಹಂಗೆ ಮಾಡಬಾರ್ದವ. ಮನಿ ಮಗ ಆಕಿನೂ ತಂಗಿ ಅಲ್ಲನು ಎಟ್ಟಾದ್ರು. ಅಯ್ಯೋ ದೇವ್ರಿ, ಅದೇನು ಸಾಯಂಕಾಲಕ್ಕೆ ರೊಕ್ಕದ ಮ್ಯಾಗ ಆಸೆನ ನಿನಗೆ? ಕೊಡ್ಸಕ್ಕಿಗೊಂದೇ 1000-2000 ಒಂದು ಚಲೋ ಸೀರಿನ ಕೊಡ್ಸಲ್ಲ ಅಂದೆ ಅಂತಲ್ಲ. ನೀನು ಸೇವೆ ಮಾಡಕ್ಕೆ ಬಂದಿಲ್ಲನೋ? ಅದು ಒಂದು ಹೋಟೆಲಿದ್ದಾಗ ಬಂದಾಳ, ಇನ್ನೂ ಹೋಗುವಳ. ಕಡಿಗೆ ನೀನು ಮಣ್ಣು ಕೊಟ್ಟ ಹೊಂಟ್ಲಲ್ಲ. ಯಾವಾಗಿರ್ಜಿ ನಿನಗೆ ಏನಾರು ಸಿಟ್ಟಿದ್ರೆ ಹೇಳ್ಬಿಡೇವ ತಾಯಿ ಅತ್ತಾಗ, ನಾವು ಬರಬಾರ್ದಾಗಿತ್ತಾನ. ಇವು ಬಂದು ಇಲ್ಲಿ ನೋಡ ಮುದುಕಿ ಆ ನಮ್ನಿ ಓದಾಡಕತ್ತತಿ. ಇವ ನಾನು ಏನು ಮಾಡಲಿ ರೇಣಕ್ಕ, ಒಟ್ಟು ಸುಮ್ಮನೆ ಆಗಿಬಿಡವ. ಹೋಲತ್ತ ಹೇಳಿದ್ರೆ ನಮ್ಮ ಅತ್ತಿ ಕೇಳೋದಿಲ್ವ. ಶಾಂತಕ್ಕ, ಮೊನ್ನೆ ನಾಗರ ಪಂಚಮಿಗೆ ನನ್ನ ಮಗಳಿಗೆ ಒಂದು ಸೀರೆ ಕೊಡಬೇಕಿತ್ತು, ಅನಿವಾರ್ಯ ಆಗಲೇ ಇಲ್ಲ ನನಗೆ. ಅದಕ್ಕೆ ಅಕ್ಕಿ ಒಂದು ಸೀರೆ ತೊಗೋಬೇಕು, ಒಂದು ಚಲೋ ಸೀರೆನ. ಯಾಕೆ ನಾ ಕೊಡ್ಸಲ್ಲ ಅಂತೇಳಿ ಹಂಗೆ ಅನ್ನಕತ್ತೇನ ಅಕ್ಕಿ ಮುಂದೆ? ನಾನು ಕೊಡಿಸ್ತೇನವ, ನಾ ಏನು ಕೊಡ್ಸಲ್ಲ ಅಂತ ಹೇಳಿಲ್ಲ, ನಾನು ಕೊಡಿಸ್ತೇನೆ. ನಾನು ಸೊಸಿಗೆ ಒಂದು ಸೀರೆ ಕೊಡ್ರಿ. ಈಗ ಬಂದು ನೋಡಿ ದಾರಿಗೆ ರೇಣವ, ಕೊಡಿಸ್ ಪಾಪ ಶಂಕರಿಗೆ ಒಂದು ಸೀರೆ ಕೊಡ್ಸ್. ಹಂಗೆ ಮಾಡಬಾರ್ದು. ಬಾರಿ ಐತೆಲ್ಲ ಸೆಟ್ವಣ್ಣ ಇದು ಸೀರೆ. ಇದೇ ತೋಯಪ್ಪ ನನಗಿರ್ಲಿದೆ. ನಮ್ಮ ಮನೆ ಲಕ್ಷ್ಮ ಜಿಗಿ ಜಿಗಿ ಅಂತ ಹಸಿರು ಸೀರೆ ಕೆಂಪದ
ಶ್ರೇಷ್ಠವಾಗೈತಿ. ನಾ ಇದನ್ನ ತಗೋತೀನಿ ಶಾಂತಕ್ಕ. ಎಷ್ಟ ಅಣ್ಣ ಇದು? ಇದು 1800 ರೂಪಾಯಿಗೆ ಇದೆ. ನಾವೆಲ್ಲ ಕೊಟ್ಟೇತು 1800. ನೀ ಹೇಳದಟ್ಕ ತಗೊಳಕ್ ಆಗೋದಿಲ್ಲ. ಸುದ್ದ ಮಾಡ್ಬಿಡಪ್ಪ ಅಣ್ಣ. 1800 ಯಾಕೆ? ಸುದ್ದ 1500. ಮತ್ತೆ ಅದ್ರ ಮೇಲೆ ಮಾತ್ಬೇಡ. ನೀವು ತೀರಾ ಕಮ್ಮಿದು ಕೇಳ್ತೀರಿ ಪಾರಂದು ಅಕ್ಕ. ಅರೆ ಇಷ್ಟು ಬಿಟ್ಬಿಟ್ಟು ಕೊಟ್ರೆ ನಮ್ದುಗೆ ವ್ಯಾಪಾರಕ್ಕೆ ಅಲ್ಲೇ ಲಾಭಗೆ ಬೇಡ, ತಂದಿದ್ದು ರೇಟ್ಗೆ ಕೊಡಕ್ಕೆ ಆಗ್ತದೆ. ಅಪ್ಪ ನನ್ನ ಮಗ ಎಲ್ಲ ಹೇಳಾನ ಶೆಟ್ವಣ್ಣ. ಸೂರತ್ನ್ಯಾಗ ಹೋಲ್ಸೇಲ್ನ್ಯಾಗ ಈ ಸೀರೆ ನಾವು ಹೆಂಗಂದ್ರ 100-15 ಒಂದು ಇದು ಹಿಂಗ ಕಟ್ಟಗಟ್ಲೆ ತಗೊಂಡ್ರ ಬಾ ಕಡಿಮೆ ಸಿಕ್ಕಿರ್ತಾವಂತ ನಿಮ್ಗ. ಅದೆಲ್ಲ ಮಾತ್ಬೇಡ ಪಾಪ. ನೀವು ತಂದು ಮಾಡಿರ್ತೀರಿ ಗಾಡಿ ಮಾಡಿ ಅದೆಲ್ಲ ಇರ್ತೈತಿ. ಅದೆಲ್ಲ ಏನಿಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ನಾವು ಕೇಳಿದ್ದೆ 1500 ಏನು ಕಡಿಮೆ ಇಲ್ಲ ಅಣ್ಣ. ನೀ ಸುಮ್ಮನೆ ಇದು ಮಾಡಕ್ ಹೋಗ್ಬೇಡಪ್ಪ. ಏನು ಬರ್ತೈತಿ ಕೋಡ್ ಅಷ್ಟೇ. ಮತ್ತೆ ಮಾತಬೇಡ ಈಗ ಇದ್ರ ಬಗ್ಗೆ. ಏನು ನೀ ಮತ್ತೆ ಬರುದಿಲ್ಲ ಹಂಗ ಹಿಂಗ ಅನ್ನಕ ಹೋಗ್ಬೇಡಿದನ್ನ. ಅರೆ ಶಾಂತಂದು ಅಕ್ಕ, ನೀವು ನೋಡಿದ್ರೆ ಇಷ್ಟು ಕಡಿಮೆದು ಕೇಳ್ಬಿಟ್ಟು ತಗೊಂಡು ಹೋಗ್ತೀರಿ. ಅರೆ ಇಷ್ಟು ಕಡಿಮೆದು ತಗೊಂಡು ಹೋದ್ರೆ ವರ್ಮಂದು ಲಕ್ಷ್ಮಿದು ಇದಾರಿ ಅಲ್ಲ, ಬೇಸರಾಗೆ ಮಾಡ್ಕೊಳ್ಳೋದಿಲ್ಲ. ಅರೆ ನಮ್ದುಗೆ ತರಕ್ಕೆ ಇವ್ರು ಚೌಕಾಸಿಗೆ ಮಾಡ್ತಾರೆ ಅಂತ ನಾನು ಹೇಳೋದಷ್ಟು ರೇಟ್ಗೆ ಕೊಟ್ಬಿಟ್ಟು ತಗೊಂಡು ಹೋಗಿ. ನೀವು ಈ ಸೀರೆದು ನೋಡ್ತಾ ಇದ್ದಂಗೆ ವರ್ಮಂದು ಲಕ್ಷ್ಮಿದು ಇದಾರಿ ಅಲ್ಲ, ಉಡ್ಸಕ್ಕೆ ಮುಂಚೆಗೆ ನಿಮ್ದುಗೆ ಹೊರಗೆ ಕೊಟ್ಬಿಡ್ತಾರೆ. ಪೂಜೆದು ಆಮೇಲೆ ಪೈಲಾ ಹೊರಗೆ ಕೊಡ್ತಾರೆ. ಕಲಿಬೇಕು ನೋಡಿ ಶೇಟ್ರಣ್ಣ ನಿನ್ನ ಕಡೆ ಮಾತನಯ್ಯಪ್ಪ. ಲಕ್ಷ್ಮವ್ವ ಏನಂಗ ಅನ್ನೋದಿಲ್ಲ. ಲಕ್ಷ್ಮವ್ವ ಜಾಸ್ತಿ ಇರೋದ ಜಿಪ್ಪಣ್ರ ಕಡೆ. ಏನು ಯಾರು ರೊಕ್ಕ ಹಿಡ್ತಿಲ್ದ ಖರ್ಚು ಮಾಡ್ತಾರ ಅಂಥವ್ರ ಮನೆಯಾಗ ಇರೋದಿಲ್ಲ ಲಕ್ಷ್ಮವ್ವ. ನಾವು ರೊಕ್ಕ ಖರ್ಚು ಮಾಡಕ್ಕೆ ಹಿಂದ್ಮುಂದ್ ಮಾಡಿ ಹಿಡ್ತಲೆ ಕೈ ಯಾವತ್ತು ಮುಷ್ಟಿ ಕಟ್ಟಿದ್ದಿತ್ತಂದ್ರೆ ಅಂಥವ್ರ ಮನೆಯಾಗ ಇರ್ತಾಳೆ ಲಕ್ಷ್ಮವ್ವ. ಬೇಕಾಬಿಟ್ಟು ಚಮ್ಮಕ್ ಚೆಲ್ಲೋ ಥರ ಎತ್ತಬೇಕ ಚೆಲ್ಲಕ್ ಬಲ್ಲಕ್ ರೊಕ್ಕ ಖರ್ಚು ಮಾಡಿದ್ರೆ ಅಂಥವ್ರ ಮನೆಯಾಗ ಇರೋದಿಲ್ಲ ಲಕ್ಷ್ಮವ್ವ. ಗೊತ್ತೈತಿ? ಅದು ಕರೆ ಅನ್ನ. ಈಗ ಶೆಟ್ರ ಮಂದಿ ಅಲ್ಲ, ಅವ್ರಿಗೇನು ಅಂತ ಇಲ್ಲ. ನಾನು ಸ್ವಲ್ಪ ರೊಕ್ಕ ಖರ್ಚು ಮಾಡಕ್ಕೆ ಯಾವಾಗಿದ್ರು ಅವ್ರು ಒಂಚೂರು ಶಣೆತನ ಮಾಡ್ತಾರ. ಹೌದಿಲ್ಲ? ಅವರು ಎಲ್ಲ ರೊಕ್ಕ ನೋಡಿ ಮಾಡಿ ಬಳಕೆ ಮಾಡ್ತಾರ. ಹೌದಿಲ್ಲ? ಅಂಥವ್ರ ಮನೆಗೆ ಹೆಂಗೆ ನೋಡಿಲ್ಲ. ಅವ್ರು ಎಷ್ಟು ಶ್ರೀಮಂತರು ಇರ್ತಾರ. ಅವ್ರು ಯಾವಾಗಿದ್ರು ಅವ್ರೇನು ಬಡವ್ರು ಇರ್ತಾರನ? ನಮ್ಮಂತವ ನೋಡು ಅದೇನಂತಾರಲ್ಲ, ಹುಯ್ ಹೈ ಹುಯ್ ಅಂತ ಅರ್ಬಿ ತಗೊಂಡೆ ಹೈ ಹುಯ್ ಅಂತ ಖರ್ಚು ಮಾಡಿ ನೈ ಹುಯ್ ಅಂತ ತಯಾರು ಮಾಡಿ ನಿಂಗೆ ಅಡ್ ಮಾಡ್ತೀವಿ. ನಮ್ಮಂತಾರ ಎಟ್ಟ ಅಟ್ಟೆ. ಏಪ್ಪ ನಮ್ಗೊಂದು ತೋರ್ಸ ಮರೆ. ನಮ್ದು ವರಮಹಾಲಕ್ಷ್ಮಿ ಗುಡ್ಸಕ್ ಬೇಕು. ಅದಾದ್ಮೇಲೆ ನಾನು ನಮ್ಮ ತಂಗಿ ಕೊಡ್ತೇನೆ. ಅರೆ ಈ ಸೀರೆದು ನೋಡಿ ಎಷ್ಟು ಸಖತ್ತಾಗಿ ಇದೆ. ಇದಿರ್ಲಿ, ಇದು ನನ್ನ ಮಗಳ ಮನ್ಸಾಗಿರ್ಲಿ. ಇದು ಮನ್ಸ ಇದನ್ನ ಉಟ್ಕೊಂಡಿಲ್ಲ ಅಂದ್ರೆ ಭಾಳ ಚಂದ ಕಾಣ್ತಾವ. ಇದನ್ನ ನಾನು ತಗೋತೀನಿ ಗಿರ್ಜಿ. ಇದನ್ನ ನಾ ತಗೊಂಡೆ ಲಕ್ಷ್ಮಿ ಗುಡಿಸಿ ಇದನ್ನ ನಮ್ಮ ತಂಗಿ ಕೊಡ್ತೇನೆ. ರೇಣವ್ವ ಹಿಂಗೆ ಹೇಳ್ತ ನನ್ನ ಸೆಟ್ ಆಗ್ಬೇಡ. ಇದನ್ನ ಎಷ್ಟಾದ್ರೂ ನಿಮ್ಮ ತಂಗಿಯೇ ಇರ್ಬೋದು. ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗೆ ಅಂತೇಳಿ ಹಾಕಿದ್ದು ಗಂಡನ ಮನೆ ಅದು ಅಡ್ರೆಸ್ ಬೇರೆ ಆಕತಿ. ಅದಕ್ಕೆ ಮನ್ಯಾಗ ಲಕ್ಷ್ಮಿ ಗುಡಿಸಿದ್ದು ಪೂಜೆಗೆ ಗುಡಿಸಿದ್ದು ಯಾವುದೇ ಆಗಿರಲಿ ದೇವ್ರಿಗೆ ಎರ್ಸಿತೀರಿ ಮನ್ಯಾನವರ ಉಡ್ಬೇಕು ಅದನ್ನ. ಆಮೇಲೆ ಮನಿ ಲಕ್ಷ್ಮಿ ಅಂದ್ರೆ ಸೊಸಿ ಇದ್ದಂಗೆ, ಮನ್ಯಾನ ಸೊಸಿ ಮನಿ ಮಹಾಲಕ್ಷ್ಮಿ ಇದ್ದಂಗೆ ಮತ್ತಕ್ಕೆ. ಅದಕ್ಕೆ ಈ ಸೀರೆನ ನೀನು ಸೊಸಿ ಕೊಡು. ನಿಮ್ಮ ತಂಗಿಗೆ ಬೇಕಾದ್ರೆ ಇದಕ್ಕೆ ಚಲೋದ ತಗೋ, ನಾ ಬೇಡ ಅನ್ನಂಗಿಲ್ವ. ಆದರೆ ಈ ಸೀರೆ ಲಕ್ಷ್ಮಿಗೆ ಏರಿಸಿಂದ ನಿನ್ನ ಸೊಸಿಗೆ ಕೊಡು, ನಿನ್ನ ತಂಗಿಗೆ ಬೇರೆ ತಗೋ. ಹೌದು ರೇಣಿ, ಶಾಂತ ಕೇಳೋದು ಕರೆ ಐತಿ. ಹಂಗಾರ ಆಯ್ತು ಅಣ್ಣ. ಇದನ್ನ ತಗೊಂತೇನೆ, ನಮ್ಮ ಅನ್ಸ ಕೊಡ್ತೇನೆ. ನಮ್ಮ ತಂಗಿಗೆ ಒಂದು ಬೇರೆ ತೋರ್ಸಪ್ಪ. ಅಬ್ಬಬ್ಬಬ್ಬಬ್ಬ ಅಕ್ಕ, ಇದು ಭಾರಿ ಖತರ್ನಾಕ್ ಐತಕ್ಕ. ಇಂಥ ಕಲರ್ ನನ್ನ ಕಡೆ ಒಂದೂ ಇಲ್ಲವ ಇವ ಇದಿರ್ಲಂಗ. ಅರೆ ಇವತ್ತು ನಾನು ಯಾ ಕಡೆಗೆ ಎದ್ದು ಬಂದಿದ್ದೀನಿ. ಯಾವುದು ಸೀರೆ ನೋಡಿದ್ರು ನಮ್ದುಗೆ ಇರ್ಲಿ ಅಂತಾದರೆ. ಇಲ್ಲ ಅಂದ್ರೆ ಈ ಹೆಣ್ಮಕ್ಳದು ಇದಾರೆ ಅಲ್ಲ, ಅದೇ ಇದೇ ಬಾರ್ಡರ್ದಲ್ಲಿ ಬೇರೆ ಕಲರ್ಗೆ ತೋರಿಸಿ, ಇದೇ ಕಲರಲ್ಲಿ ಬೇರೆ ಬಾರ್ಡರ್ಗೆ ತೋರಿಸಿ ಅಂತ ನಮ್ದುಗೆ ತಲೆ ತಿನ್ಬಿಟ್ಟು ಈ ಹಣ್ಣೆಗೆ ಮಾಡ್ತಾ ಇದ್ರು. ಇವತ್ತು ನಮ್ದು ನಶೀಬು ಅಚ್ಚಾಗೆ ಇದೆ, ಅದಕ್ಕೆ ಬಾಳ ತೋರಿಸ್ತಾ ಇಲ್ಲ ಸೀರೆದು. ಅರೆ ನೋಡಿದ್ದನ್ನೇ ಇಷ್ಟಪಡ್ತಾ ಇದ್ದಾರೆ. ಅರೆ ಭಯ್ಯ, ನಮ್ದುಗೆ ಒಂದು ತೋರಿಸಿ ಸೀರೆ. ತೋರಿಸ್ತಾವ್. ನಾವು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಸೀರೆ ತೊಗೊಂಡು ಹೊಂಟೇವ್ರಿ. ಸೀರೆ ತೊಗೊಂಡು ಹೋಗ್ತೀವಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಗುನಂತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲರೂ ನನ್ನ ಮಗಳ ಆರೋಗ್ಯ ಹೆಂಗೈತೆ ಅಂತ ಕೇಳಕತ್ತಿದ್ರಿ. ಅಡ್ಡಿ ಇಲ್ಲ, ಇವತ್ತು ನನ್ನ ಮಗಳು ಎದ್ದು ಒಂಚೂರು ಅಡ್ಡಾಡಕತ್ತಾಳೆ ನೋಡ್ರಿ. ಇಲ್ಲಾಂದ್ರೆ ಇಲ್ಲಿ ಮಟನು ಮಷೀನ್ ಹಚ್ಕೊಳ್ಳೋದಾಗಿರ್ಬೋದು, ಮಕ್ಕಕ್ಕೆ ಅದು ಕಫ ಕರ್ಗಕ್ಕೆ. ಆಕೆ ಭಾಳ ಸುಸ್ತಾಗಿದ್ಲ, ಸುಂದಿದ್ಲ, ಮಾತಾಡಕ್ಕೆ ಹೋಗಿದ್ದಿಲ್ಲ. ಆಕೆ ನಾವೇ ಎಬ್ಸ್ ಕುಂದಿರ್ಸಿ ಊಟ ಮಾಡಿಸ್ಬೇಕು ಹಂಗಾಗಿತ್ತು. ಅಲ್ಲೇಕ ನಂಗೂ ವಿಡಿಯೋನು ಕರೆಕ್ಟಾಗಿ ಹಾಕಕ್ಕಾಗಕತ್ತಿದ್ದಿಲ್ಲ. ಇವಾಗ ಅಡ್ಡಿ ಇಲ್ಲ, ನನ್ನ ಮಗಳು ಆರಾಮಾಗ್ಯಾಳ. ಇವಾಗ ಓಡಾಡ್ತಾ ಇದ್ದಾಳ, ಖುಷಿ ಆಗ್ತೈತಿ, ಚೇತರಿಕೆ ಕಂಡೈತಿ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ನನ್ನ ಮಗಳ ಆರೋಗ್ಯದ ಬಗ್ಗೆ ಬಹಳಷ್ಟು ಜನ ತುಂಬ ಒಳ್ಳೆ ಕಮೆಂಟ್ ಮಾಡಿ ಕೇಳಿರಿ. ನಿಮ್ಮೆಲ್ಲರಿಗೂ ಚಿರಋಣಿ ನಾನು. ನನ್ನ ಅಕ್ಕಂಗ್ಯಾರ ಅಣ್ತಮ್ಗಳು ಇದ್ರು ಇಷ್ಟೊಂದು ಅಕ್ರೆಯಿಂದ ಕೇಳ್ತಿದ್ರೆ ಇಲ್ಲ ಗೊತ್ತಿಲ್ಲ. ನಿಜವಾಗ್ಲೂ ಎಲ್ಲರೂ ನನ್ನ ಮಗಳ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ತೊಗೊಂಡು ಕೇಳಿರಿ. ಭಾಳ ಖುಷಿ ಆಯ್ತು ನನಗೆ. ಆಮೇಲೆ ನನ್ನ ಆರೋಗ್ಯನೂ ಸುಧಾರಿಸೈತಿ. ನಾನು ಇವಾಗ ಆರಾಮಾಗಿದ್ದೀನಿ. ಇನ್ಮೇಲೆ ಕರೆಕ್ಟಾಗಿ ವಿಡಿಯೋ ಹಾಕೊಂತ ಹೋಗ್ತೀನಿ. ಆಮೇಲೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.